ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಜನರ ಟೀಕೆ ಬಳಿಕ ಯಶ್ ಜೊತೆಯಲ್ಲಿ ನಾಯಕಿಯ ಮುಖವನ್ನ ತೋರಿಸಿದ ಟಾಕ್ಸಿಕ್ ಚಿತ್ರತಂಡ. ಯಶ್ ಹಾಗೂ ಕಿಯಾರಾ ಅಡ್ವಾಣಿ ಅವರು ತಬಾಹಿ ಹಾಡಿನಲ್ಲಿ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಈ ಮೊದಲು ಬಿಡುಗಡೆ ಮಾಡಿದ್ದ ಪೋಸ್ಟರ್ನಲ್ಲಿ ಕಿಯಾರಾ ಅಡ್ವಾಣಿ ಅವರ ಮುಖವನ್ನ ಮರೆಮಾಚಲಾಗಿತ್ತು. ನೆಟ್ಟಿಗರಿಂದ ಟೀಕೆ ಎದುರಾದ ಬಳಿಕ ಹೊಸ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹೌದು, ಟಾಕ್ಸಿಕ್ ಸಿನಿಮಾದ ಬಿಡುಗಡೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈ ಚಿತ್ರದ ಮೇಲೆ ಅಭಿಮಾನಿಗಳಿಗೆ ಭಾರಿ ನಿರೀಕ್ಷೆ ಸೃಷ್ಟಿಯಾಗಿದೆ. ಮೊದಲ ಹಾಡಿನ ಬಿಡುಗಡೆಗೆ ಸಮಯ ನಿಗದಿ ಆಗಿರುವಂಥದ್ದು ಮಾರ್ಚ್ 2ನೇ ತಾರೀಕು ಮಧ್ಯಾಹ್ನ 12:59 ತಬಾಹಿ ಹಾಡು ರಿಲೀಸ್ ಆಗ್ತಾ ಇದೆ. ಈ ವಿಚಾರ ತಿಳಿಸೋದಕ್ಕೆ ಒಂದು ಪೋಸ್ಟರ್ ಅನ್ನ ಕೂಡ ಬಿಡುಗಡೆ ಮಾಡಲಾಗಿತ್ತು. ಆದರೆ ಅದರಲ್ಲಿ ಕೇವಲ ಯಶ್ ಅವರ ಮುಖವನ್ನ ಮಾತ್ರ ತೋರಿಸಲಾಗಿತ್ತು. ಅದಕ್ಕೆ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಟೀಕೆ ಎದುರಾಗ್ತಿದ್ದ ಹಾಗೆ ನಾಯಕಿಯ ಮುಖವನ್ನ ತೋರಿಸಲಾಗಿದೆ. ಯಶ್ ಮಾತ್ರವಲ್ಲದೆ ಹಲವು ಕಲಾವಿದರು ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ ಮುಂತಾದವರು ಅಭಿನಯ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಬಿಡುಗಡೆ ಆದಂತಹ ಟೀಸರ್ ನಲ್ಲಿ ಯಾವುದೇ ನಟಿಯ ಮುಖವನ್ನ ತೋರಿಸಿಲ್ಲ. ಹಾಡಿನ ಪೋಸ್ಟರ್ ನಲ್ಲೂ ಕೂಡ ನಾಯಕಿಯ ಮುಖವನ್ನ ಮರೆಮಾಚಲಾಗಿತ್ತು. ಪ್ರಚಾರದಲ್ಲಿ ಕೇವಲ ಯಶ್ ಅವರನ್ನ ಹೈಲೈಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಟೀಕೆ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ ಚಿತ್ರತಂಡ ಹೊಸ ಪೋಸ್ಟರ್ ಅನ್ನ ಇದೀಗ ರಿಲೀಸ್ ಮಾಡಿದ್ದು, ಯಶ್ ಜೊತೆ ಕಿಯಾರಾ ಅಡ್ವಾಣಿ ಅವರ ಮುಖ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಈ ಸಿನಿಮಾದಲ್ಲಿ ಹಲವು ನಟಿಯರು ಅಭಿನಯ ಮಾಡ್ತಾ ಇರುವುದರಿಂದಾಗಿ ಅವರ ಪಾತ್ರಗಳ ಬಗ್ಗೆ ಜನರಿಗೆ ಸಾಕಷ್ಟು ಕೌತುಕ ಕೂಡ ಇರುವಂತದ್ದು. ಹೊಸ ಪೋಸ್ಟರ್ ನೋಡಿದ ಕೆಲವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇದು ಎಐ ಮೂಲಕ ರಚಿಸಿರುವಂತಹ ಪೋಸ್ಟರ್ ಅಂತ ಹೇಳಿ ನೆಟ್ಟಿಗರ ಅನುಮಾನ. ಯಾಕಂದ್ರೆ ಈ ಪೋಸ್ಟರ್ ನಲ್ಲಿ ಕಿಯಾರಾ ಅಡ್ವಾಣಿ ಅವರ ಕೈ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಸಹಜವಾಗಿ ಇರುವುದಕ್ಕಿಂತಲೂ ಕೂಡ ಹೆಚ್ಚು ಉದ್ದವಾಗಿದೆ. ಇದನ್ನ ನೋಡಿದ ಬಳಿಕ ಈ ರೀತಿಯಾದಂತಹ ಅನುಮಾನಗಳು ಮೂಡ್ತಾ ಇರುವಂತದ್ದು. ಮಾರ್ಚ್ 2ರಂದು ರಿಲೀಸ್ ಆಗಲಿರುವಂತಹ ಮೊದಲ ಹಾಡಿಗೆ ವಿಶಾಲ್ ಮಿಶ್ರಾ ಅವರು ಸಂಗೀತ ನೀಡಿದ್ದಾರೆ. ಇದರ ಕನ್ನಡದ ವರ್ಷನ್ಗೆ ಯೋಗರಾಜ್ ಭಟ್ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಆದ್ದರಿಂದ ಸಾಕಷ್ಟು ಹೈಪ್ ಜಾಸ್ತಿ ಆಗಿದೆ. ಟ್ರೈಲರ್ ನೋಡೋದಕ್ಕೆ ಫ್ಯಾನ್ಸ್ ಗಳು ಕೂಡ ಕಾಯ್ತಿದ್ದಾರೆ. ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ಚಿತ್ರದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಇಂತಹ ಹಲವು ಸಿನಿಮಾ ಅಪ್ಡೇಟ್ಗಳಿಗಾಗಿ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್